ಒಂದು ಪಾಠ ಮಹಾರಾಣಾ ಪ್ರತಾಪ ಪಾಠವನ್ನು ನೋಡಿದ್ದೇವೆ. ಈ ಪಾಠದಲ್ಲಿ ಬರುವಂತಹ ಪ್ರಶ್ನೋತ್ತರ, ಒಂದು ಅಭ್ಯಾಸದ ಪ್ರಶ್ನೋತ್ತರ, ಇನ್ನೊಂದು ವರ್ಕ್ ಬುಕ್ಕಿಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರ, ಇದೆರಡನ್ನು ಕೂಡ ಈ ಅವಧಿಯಲ್ಲಿ ನಾವು ನೋಡ್ತಾ ಹೋಗೋಣ. ರಾಣಾ ಪ್ರತಾಪ ಕಸ್ಮಿನ್ ಗ್ರಾಮೇ ಅಜಾಯತ ಏಕವಾಕ್ಯೇನ ಸಂಸ್ಕೃತ ಭಾಷೆಯ ಉತ್ತರಂ ಲಿಖತ. ಮಹಾರಾಣಾ ಪ್ರತಾಪ ಕುಂಬಲ ಗ್ರಾಮೇ ಅಜಾಯತ ಬರಬೇಕು. ಎರಡು, ರಾಣಾ ಪ್ರತಾಪಸ್ಯ ಪಿತಾ ಕಃ. ರಾಣಾ ಪ್ರತಾಪಸ್ಯ ಪಿತಾ ದ್ವಿತೀಯ ಉದಯ ಸಿಂಹ. ರಾಣಾ ಪ್ರತಾಪಸ್ಯ ಅಶ್ವಸ್ಯ ನಾಮ ಕಿಂ. ರಾಣಾ ಪ್ರತಾಪಸ್ಯ ಅಶ್ವಸ್ಯ ನಾಮ ಚೇತಕಃ. ನಾಲ್ಕು, ರಾಣಾ ಪ್ರತಾಪಸ್ಯ ಪೂರ್ವಜಾನಾಂ ಅಮಾತ್ಯಃ ಕಃ. ರಾಣಾ ಪ್ರತಾಪಸ್ಯ ಪೂರ್ವಜಾನಾಂ ಅಮಾತ್ಯಃ ಭಾಮಾಶಾಹಃ. ಐದು, ಬಾಲಿಕಾಯಾಃ ಹಸ್ತಾತ್ ರೋಟಿಕಾಂ ಆಕೃಷ್ಯ ಕಃ ಅಧಾವತ್. ಬಾಲಿಕಾಯಾಹ ಹಸ್ತಾತ್ ರೋಟಿಕಾಂ ಆಕೃಷ್ಯ, ಬಾಲಕಿಯ ಒಂದು ಕೈಯಿಂದ ರೊಟ್ಟಿಯನ್ನ ತೆಗೆದುಕೊಂಡು ಹೋದದ್ದು ಯಾರು ಅಂತ. ಬಾಲಿಕಾಯಾಹ ಹಸ್ತಾತ್ ರೋಟಿಕಾಂ ಆಕೃಷ್ಯ ಅರಣ್ಯ ಮಾರ್ಜಾರ ಅಧಾವತ್. ಅರಣ್ಯ ಮಾರ್ಜಾರವು ಓಡಿ ಹೋಯಿತು ಅಂತ. ಇದಿಷ್ಟು ಒಂದು ವಾಕ್ಯದಲ್ಲಿ ಬರೆಯೋದು. ದ್ವಿತ್ರೈಹಿ ವಾಕ್ಯ, ಎರಡು ಮೂರು ವಾಕ್ಯದಲ್ಲಿ ಸಂಸ್ಕೃತ ಭಾಷೆಯ, ಕನ್ನಡ ಭಾಷೆಯ, ಆಂಗ್ಲ ಭಾಷೆಯ ಉತ್ತರಂ ಲಿಖತ. ಒಂದನೇದು, ರಾಣಾ ಪ್ರತಾಪಸ್ಯ ಪ್ರತಿಜ್ಞಾಕ. ರಾಣಾ ಪ್ರತಾಪನ ಒಂದು ಪ್ರತಿಜ್ಞೆ ಏನು ಅಂತ ಹೇಗೆ ಬರೀಬೇಕು ಅಂತಂದ್ರೆ, ನಾನು ನಿಮಗೆ ಇದನ್ನ ಏನೋ PDF ಫೈಲ್ ಅಲ್ಲಿ ಹಾಕಿರ್ತೇನೆ, ಲಿಂಕ್ ನಲ್ಲಿ, ಅದನ್ನ ನೋಡಿ ಬರೀಬೇಕು. ಮೊದಲು ಮಹಾರಾಣಾ ಪ್ರತಾಪ ಎನ್ನುವ ಪಾಠದಲ್ಲಿ ಮಹಾರಾಣಾ ಪ್ರತಾಪ ಮಾಡಿದಂತ ಪ್ರತಿಜ್ಞೆಯನ್ನು ಹೀಗೆ ಹೇಳಿದೆ ಅಂತ ಬರ್ಕೊಳ್ಬೇಕು. ಏನ್ ಪ್ರತಿಜ್ಞೆ ಮಾಡಿದ್ದಾನೆ? ಮೂರು ಸಂಗತಿ ಇದೆ. ಎಲ್ಲಿಯ ತನಕ ಅಂದ್ರೆ ಮಹಾರಾಣಾ ಪ್ರತಾಪನು ಗಣ್ಯರ ಸಭೆಯನ್ನ ಕರೆದು ಹೇಳ್ತಾನೆ, ಎಲ್ಲಿಯ ತನಕ ಶತ್ರುವಶವಾಗಿರುವಂತಹ ನಮ್ಮ ರಾಜ್ಯ ನಮ್ಮ ವಶವಾಗುವುದಿಲ್ಲವೋ ಅಲ್ಲಿಯ ತನಕವಾಗಿ ನಾನು ಬೆಳ್ಳಿ ಬಂಗಾರದ ಪಾತ್ರೆಯಲ್ಲಿ ಊಟ ಮಾಡುವುದಿಲ್ಲ, ಮೃದುವಾದ ಹಾಸಿಗೆ ಮೇಲೆ ಮಲಗುವುದಿಲ್ಲ, ಹಾಗೆ ನಾನು ಅರಮನೆಯಲ್ಲಿ ವಾಸ ಮಾಡುವುದಿಲ್ಲ. ಮೂರು ಎಂದು ಅಂತ ಬರಬೇಕು. ಹೀಗೆ ಪ್ರತಿಜ್ಞೆ ಮಾಡಿದಾಗ ಬಿಲ್ಲಾಹ ರಾಣಾ ಪ್ರತಾಪಂ ಕಥಂ ಸಹಾಯ ಕೊರುವನ್. ಬಿಲ್ಲ ಯೋಧರು ಮಹಾರಾಣಾ ಪ್ರತಾಪನಿಗೆ ಹೇಗೆ ಸಹಾಯ ಮಾಡಿದ್ರು ಅಂತ ಇದನ್ನ ಉತ್ತರ ಹೇಗಿದೆ, ಹೀಗೆ ಬರೀಬೇಕು. ಬಿಲ್ಲ ಯೋಧರು ಅಂದ್ರೆ ಪೀಠಿಗೆ ಬರ್ಕೊಂಡು ಬರಬೇಕು. ರಾಣಾ ಪ್ರತಾಪನಿಗೆ ಹಳದಿಘಾಟ್ ಯುದ್ಧದ ಸಂದರ್ಭದಲ್ಲಿ ಯೋಧರಾಗಿ ಸಹಾಯ ಮಾಡಿದ್ರು. ಒಂದು, ಮಹಾರಾಣಾ ಪ್ರತಾಪನ ಒಂದು ಪರಿವಾರವನ್ನ ಅವರು ಗಣಿಕೂಪದಲ್ಲಿ, ಸತ್ತುಗಣಿಗಳಲ್ಲಿ ರಕ್ಷಣೆಯನ್ನು ಮಾಡಿದ್ರು ಶತ್ರುಗಳಿಂದ. ಮೂರನೇದು, ಗೂಢಚಾರ ಕೆಲಸಗಳನ್ನ, ಶತ್ರುವಿನ ರಹಸ್ಯವನ್ನ ಬಯಲು ಮಾಡಿದ್ರು, ಗೂಢಚಾರ ಕೆಲಸಗಳನ್ನ ಮಾಡಿ. ಈ ರೀತಿಯಾಗಿ ಅದನ್ನ ಬರೀಬೇಕು. ಭಾರತ ಸರ್ಕಾರ ಮಹಾರಾಣಾ ಪ್ರತಾಪನಿಗೆ ಹೇಗೆ ಗೌರವವನ್ನು ಸೂಚಿಸಿತ್ತು ಎನ್ನುವುದನ್ನ ಹೇಗೆ ಬರಬೇಕು ಅಂತಂದ್ರೆ, ಭಾರತ ಸರ್ಕಾರ ಮಹಾರಾಣಾ ಪ್ರತಾಪನ ಭಾವಚಿತ್ರ ಇರುವಂತಹ ಅಂಚೆ ಚೀಟಿಯನ್ನ ಮುದ್ರಿಸಿ ಹೊರತಂದಿದೆ. ಮಹಾರಾಣಾ ಪ್ರತಾಪನ ಒಂದು ಹಾಗೂ ನಾಣ್ಯವನ್ನು ಹೊರತಂದಿದೆ, ಆತನ ಚಿತ್ರ ಇರುವಂತಹ ನಾಣ್ಯವನ್ನು ಹೊರತಂದಿದೆ. ಮತ್ತು ವೀರಾದಿ ವೀರ ಮಹಾರಾಣಾ ಪ್ರತಾಪ ಚೇತಕ ಕುದುರೆ ಮೇಲೆ ಕುಳಿತುಕೊಂಡಂತ ಲೋಹದ ವಿಗ್ರಹವನ್ನ ನಮ್ಮ ಸಂಸತ್ ಭವನದ ಎದುರುಗಡೆ ಸ್ಥಾಪಿಸಿ ಆತನಿಗೆ ಗೌರವವನ್ನು ಸೂಚಿಸಿದೆ ನಮ್ಮ ಭಾರತ ಸರ್ಕಾರ ಅಂತ ಬರೀಬೇಕು. ಸರಿ, ಮಂಜೂಷಾತಃ ಸೂಕ್ತಂ ಪದಂ ತ್ಯಕ್ತ್ವಾ ರಿಕ್ತ ಸ್ಥಾನಂ ಪೂರಯತಿ. ರಾಣಾ ಪ್ರತಾಪ ಗಣ್ಯಾನಾಂ ಸಭಾಂ ಆಕಾರಿತವಾನ್. ಗಣ್ಯರ ಸಭೆಯನ್ನು ಕರೆದ. ವೈರಿಣಾಂ ಡ್ಯಾಶ್ ಸೈನ್ಯಂ. ಸೈನ್ಯವು ಸಮುದ್ರದ ಹಾಗೆ ಇತ್ತು. ಕಠಿಣ ಹೃದಯಸ್ಯ ರಾಣಾ ಪ್ರತಾಪಸ್ಯ ಮನಃ. ಮನಸ್ಸು ಕೂಡ ಅದ್ರವತ್ ಕರಗಿತು. ಕಷ್ಟ ಪರಂಪರಾಯ ಅಪಿ ಕಾಚನ ಸೀಮಾ ಭವೇತ್. ಕಷ್ಟ ಪರಂಪರೆಗೆ ಒಂದು ಸೀಮೆ ಇರಬೇಕು ಅಂತ. ಪಾಠನಾಮ ಉಲ್ಲಿಖ್ಯ ಕಹ ಕಂ ಪ್ರತಿ ಅವದತ್ತಿ ಸಂಸ್ಕೃತ ಭಾಷೆಯ ಲಿಖತ. ಮೊದಲನೇದು, ಮಮಹಸ್ತೆ ಪ್ರಭೂತಂ ಧನಂ ಇತ್ಯತೆ. ನನ್ನ ಕೈಯಲ್ಲಿ ಬಹಳಷ್ಟು ಹಣ ಇದೆ, ಇದರ ಅರ್ಥ. ಯಾವ ಪಾಠದ್ದು? ಇದಂ ವಾಕ್ಯಂ ಮಹಾರಾಣಾ ಪ್ರತಾಪ ಇತಿ ಪಾಠ ಸ್ವೀಕೃತಂ ಭಾಮಾಶಾಹ ಅವದತ್ ರಾಣಾ ಪ್ರತಾಪಂ ಪ್ರತಿ ಅವದತ್ ಅಂತ ಬರಬೇಕು. ನೈತದ್ಧನಂ ಸ್ವೀಕರ್ತು ಅಹಮಿಚ್ಛಾಮಿ. ಏತತ್ ಇದಂ ವಾಕ್ಯಂ ಮಹಾರಾಣಾ ಪ್ರತಾಪ ಇತಿ ಪಾಠ ಸ್ವೀಕೃತಂ ಮಹಾರಾಣಾ ಪ್ರತಾಪ ಅವದತ್ ಭಾಮಾಶಾಹಂ ಪ್ರತಿ ಅವದತ್. ಈ ಹಣವನ್ನು ನಾನು ಸ್ವೀಕರಿಸಲು ಇಚ್ಛೆ ಪಡುವುದಿಲ್ಲ, ಇದರ ಅರ್ಥ ಮಹಾರಾಣಾ ಪ್ರತಾಪ ಹೇಳಿರುವಂತ ಮಾತು. ಮೂರನೇದು, ಕುತ್ರಾಪಿ ಗತ್ವಾ ಧನಂ ಸಂಗ್ರಹಿಷ್ಯಾಮಿ. ಎಲ್ಲಿಗಾದ್ರೂ ಹೋಗಿ ಹಣ ಸಂಗ್ರಹಿಸ್ತೇನೆ. ಇದನ್ನು ಕೂಡ ಮಹಾರಾಣಾ ಪ್ರತಾಪ ಹೇಳಿರುವಂತಹದ್ದು ಭಾಮಾಶಾನಿಗೆ. ಇದಂ ವಾಕ್ಯಂ ಮಹಾರಾಣಾ ಪ್ರತಾಪ ಇತಿ ಪಾಠ ಸ್ವೀಕೃತಂ ಮಹಾರಾಣಾ ಪ್ರತಾಪ ಅವದತ್ ಭಾಮಾಶಾಹಂ ಪ್ರತಿ ಅವದತ್. ನಾಲ್ಕನೇದು, ಮಮ ಜೀವನಂ ಸಾರ್ಥಕಂ ಭವೇತ್.
ಈ ಹಣವನ್ನ ನೀನು ಸ್ವೀಕರಿಸಿದ್ರೆ ನನ್ನ ಜೀವನ ಸಾರ್ಥಕವಾಗುವುದು. ಯಾರು ಹೇಳಿದಂತಹದ್ದು? ಭಾಮಾಶಾಹ ಹೇಳಿರುವಂತಹದ್ದು. ಯಾರಿಗೆ? ಮಹಾರಾಣಾ ಪ್ರತಾಪನಿಗೆ. ಪಾಠ ಹಿಂದಿನಂತೆ ಇದಂ ವಾಕ್ಯಂ ಮಹಾರಾಣಾ ಪ್ರತಾಪ ಇತಿ ಪಾಠ ಸ್ವೀಕೃತಂ ಭಾಮಾಶಾಹ ಅವದತ್ ಮಹಾರಾಣಾ ಪ್ರತಾಪಂ ಪ್ರತಿ ಅವದತ್. 16 ವಾಕ್ಯಗಳಲ್ಲಿ ಬರೆಯುವಂತಹದ್ದು. 3 ಪ್ರಶ್ನೆ ಇದೆ. ಮಹಾರಾಣಾ ಪ್ರತಾಪೇನ ಅನುಭೂತ ಕಷ್ಟ ಪರಂಪರಾ ಅಂತ ಪೀಠಿಕೆಯನ್ನು ಬರ್ಕೊಂಡು ಬರೀಬೇಕು. ಮಹಾರಾಣಾ ಪ್ರತಾಪ ಎನ್ನುವಂತಹ ಗದ್ಯ ಪಾಠದಲ್ಲಿ ಮಹಾರಾಣಾ ಪ್ರತಾಪನು ಅನುಭವಿಸಿದ ಕಷ್ಟ ಪರಂಪರೆ ಕುರಿತು ಹೀಗೆ ಹೇಳಿದೆ. ಸುಮಾರು 1/4 ಶತಮಾನಕ್ಕಿಂತ ಹೆಚ್ಚಿನ ಒಂದು ಕಾಲ ಏಕಾಂಗಿಯಾಗಿ ಹೋರಾಟ ಮಾಡಿದಂತಹ ಮಹಾರಾಣಾ ಪ್ರತಾಪನು ಆ ಸಮಯದಲ್ಲಿ ಅನುಭವಿಸಿದ ಕಷ್ಟ ಪರಂಪರೆಯ ಕುರಿತು ಈ ರೀತಿಯಾಗಿ ಚಿತ್ರಿತವಾಗಿದೆ ಅಂತ ಬರ್ಕೊಂಡು ಬರೆಯಬೇಕು. ಆತ ಯಾವಾಗ ಹುಟ್ಟಿದ, ತಂದೆ ತಾಯಿಗಳು ಯಾರು, ಎಲ್ಲಿ ಆತನ ಒಂದು ಜನ್ಮಸ್ಥಳ ಇತ್ಯಾದಿ ಪೀಠಿಕೆಯನ್ನು 3 ಪ್ರಶ್ನೆಗೆ ಬರೀಬೇಕು. ಇದನ್ನ ಹಾಗೆ ಬರ್ಕೊಂಡು ವಿಷಯಕ್ಕೆ ಬರಬೇಕು. ಕೊನೆಯಲ್ಲಿ ಉಪಸಂಹಾರವನ್ನು ಮಾಡಬೇಕು. ಇನ್ನು ರೋಟಿಕಾ ಪ್ರಸಂಗ ನಾವು ನೋಡಿದ್ದೇವೆ, ಪಾಠದಲ್ಲಿ ನೋಡಿದ್ದೇವೆ. ರೋಟಿಕಾ ಪ್ರಸಂಗ ಅದಕ್ಕೂ ಕೂಡ ಹೀಗೆ ಮಹಾರಾಣಾ ಪ್ರತಾಪನ ಎನ್ನುವ ಪಾಠದಲ್ಲಿ, ಗದ್ಯ ಪಾಠದಲ್ಲಿ ಮಹಾರಾಣಾ ಪ್ರತಾಪನು ರಾಜ್ಯ ಭ್ರಷ್ಟನಾಗಿ ಅರಣ್ಯದಲ್ಲಿ ತನ್ನ ಪರಿವಾರದೊಂದಿಗೆ ಕಷ್ಟದಿಂದ ಕಾಲವನ್ನು ಕಳೆಯುವಂತಹ ಸಂದರ್ಭದಲ್ಲಿ ಒಂದು ದಿನ ಸಂಭವಿಸಿದ ಕರುಣಾಜನಕವಾದಂತಹ ರೋಟಿಕಾ ಪ್ರಸಂಗವು ಈ ರೀತಿಯಾಗಿ ವ್ಯಕ್ತವಾಗಿದೆ ಅಂತ ಬರ್ಕೊಂಡು ಬರೆಯಬೇಕು. ಇಲ್ಲೂ ಕೂಡ ಹಾಗೆ ಮಹಾರಾಣಾ ಪ್ರತಾಪನ ತಂದೆ ತಾಯಿ, ಹಾಗೆ ಆತನ ಒಂದು ಜನ್ಮ ದಿನಾಂಕ, ಯಾವ ಸ್ಥಳದಲ್ಲಿ ಹುಟ್ಟಿದ ಇತ್ಯಾದಿ ಎಲ್ಲವನ್ನು ಬರ್ಕೊಂಡು ಹಳದಿಘಾಟ ಯುದ್ಧದ ಒಂದು ಚಿಕ್ಕ ಒಂದು ವಿಚಾರವನ್ನು ಒಂದು ಸಾಲಲ್ಲಿ ಹೇಳಿ ಆ ರೀತಿಯಲ್ಲಿ ತನ್ನ ರಾಜ್ಯವನ್ನು ಕಳ್ಕೊಂಡು ಯಾವ ರೀತಿ ಕಷ್ಟ ಪರಂಪರೆಯನ್ನು ಅನುಭವಿಸ್ತಾ ಎನ್ನುವುದನ್ನು ಬರೀಬೇಕು. ಭಾಮಾಶಾಹನ ಒಂದು ರಾಜಭಕ್ತಿಯನ್ನು ಕೂಡ ಹೀಗೆ ಮಹಾರಾಣಾ ಪ್ರತಾಪ ಎನ್ನುವ ಗದ್ಯ ಪಾಠದಲ್ಲಿ ಮಹಾರಾಣಾ ಪ್ರತಾಪನ ಹಿಂದಿನ ಮಂತ್ರಿಯಾದ, ವಂಶದ ಹಿಂದಿನ ಮಂತ್ರಿಯಾದ ಭಾಮಾಶಾಹನ ರಾಜಭಕ್ತಿಯ ಕುರಿತು ಪಾಠದಲ್ಲಿ ಈ ರೀತಿ ವ್ಯಕ್ತವಾಗಿದೆ ಅಂತ ಹೇಳ್ಕೊಂಡು ಇಲ್ಲೂ ಕೂಡ ಹಾಗೆ ಮಹಾರಾಣಾ ಪ್ರತಾಪ ಯಾವ ಹುಟ್ಟಿದ, ತಂದೆ ತಾಯಿಗಳು ಯಾರು, ಆತನ ಒಂದು ರಾಜ್ಯ ಯಾವುದಾಗಿತ್ತು ಇತ್ಯಾದಿಗಳನ್ನು ಬರ್ಕೊಂಡು ಮುಂದೆ ಬರಬೇಕು. ಈ ಒಂದು ಸಂಗತಿಯನ್ನು ಬರೀಬೇಕು. ರೇಖಾಂಕಿತಾನಿ ಪದಾನಿ ಆಶ್ರಿತ್ಯ ಪ್ರಶ್ನೆ ನಿರ್ಮಾಣ ಕುರಿತ ಮೇವಾಡ ಇತಿ ಸ್ಥಳಂ ರಾಜಸ್ಥಾನೆ ಪ್ರಸಿದ್ಧ ಆಸೀತ್. ರಾಜಸ್ಥಾನೆ ಇದ್ದಲ್ಲಿ ಕುತ್ರ ಅಂತ ಬರಬೇಕು. ಉದಯಸಿಂಹ ಪ್ರತಾಪಿ ರಾಜ ಆಸೀತ್. ಕಹ ಉದಯಸಿಂಹನು ಯಾರು? ಕಹ ವೈದೇಶಿಕಾಹ ವಾಣಿಜ್ಯಾರ್ಥಂ ಆಗಚ್ಚಂತಿ ಸ್ಮ. ವಿದೇಶಿಗರು ವ್ಯಾಪಾರಕ್ಕೋಸ್ಕರವಾಗಿ ಬರ್ತಾ ಇದ್ರು. ಯಾಕೆ ಬರ್ತಾ ಇದ್ರು? ಕಿಮರ್ಥಂ ಅಂತ ಬರಬೇಕು. ಸಂಯೋಜಯತ್ ಜಾವಂತಾಬಾಯಿ ಪ್ರತಾಪಸ್ಯ ಮಾತಾ ಬಿಲ್ಲಾಹ ಯೋದ್ಧಾರಃ ಅಕ್ಬರ್ ಬಾದಶಾಹ ದಿಲ್ಲೀಶ್ವರ ಸಿಸಿದಿಯ ಪ್ರಾಣ ಹಮೀರಃ. ಆ ವಂಶದಲ್ಲಿ ಪ್ರಸಿದ್ಧನಾದವನು. ಇದಿಷ್ಟು ಅಭ್ಯಾಸದ ಒಂದು ಪ್ರಶ್ನೆಗಳು. ಇನ್ನು ವರ್ಕ್ ಬುಕ್ಕಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಗಳನ್ನ ನೋಡಿದ್ರೆ ನಾವು ವರ್ಕ್ ಬುಕ್ಕಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಗಳು. ಸಂಧಿಂ ವಿಭಜತ, ಸಂಧಿಯನ್ನು ಬಿಡಿಸಿ ಬರೆಯುವಂತಹದ್ದು. ನ ಅಧಿಕ್ ಏತತ್ ನೈತತ್ ಗುಣಸಂಧಿ ಆಗಿದೆ, ವೃತ್ತಿ ಸಂಧಿ ಆಗಿದೆ, ಸಾರಿ. ಇದರ ಒಂದು ಲಿಂಕ್ ಅನ್ನು ನಾನು ಕಳಿಸ್ತೇನೆ, ನೋಡಿ ಬರೀಬೇಕು ವಿದ್ಯಾರ್ಥಿಗಳು. ಅಲ್ಲಿ ಎಲ್ಲ ಹುಡುಕ್ಬೇಕು. ಈ ಒಂದು ಪ್ರಶ್ನೆಗೆ ಉತ್ತರ ಇದೆ, ಹೇಗೆ ಬರೀಬೇಕು ಅಂತ ಕೂಡ ಇದೆ. ಸರ್ವೋ ಅಧಿಕ್ ಅಪಿ ಪಿತುಃ ಅಧಿಕ್ ಅನಂತರಂ ತಥಾ ಅಧಿಕ್ ಏವ ತಥೈವ ಸರ್ವೇ ಅಧಿಕ್ ಅಪಿ ಸರ್ವೇಪಿ ತತ್ ಅಧಿಕ್ ವಿರುದ್ಧಂ ತದ್ವಿರುದ್ಧಂ. ವಿಗ್ರಹ ವಾಕ್ಯವನ್ನು ಬರೆಯುವಂತಹದ್ದು, ಸಮಸ್ತ ಪದವನ್ನು ಬರೆಯುವಂತಹದ್ದು. ಶೌರ್ಯಸ್ಯ ಗಾಥಾಹ ಶೌರ್ಯ ಗಾಥಾಹ ರಾಜ್ಞಃ ಪುತ್ರಃ ರಾಜಪುತ್ರಃ ಮಹತ್ ಸೈನ್ಯಂ. ಇಷ್ಟೇ ಬರೆದ್ರೆ ಸಾಕು, ಕರ್ಮಧಾರೆ ಸಮಾಸ. ಅರಣ್ಯಸ್ಯ ಮಾರ್ಜಾರಃ ಅರಣ್ಯ ಮಾರ್ಜಾರಃ ಹಸ್ತಾತ್ ಚ್ಯುತಾನ್ ಹಸ್ತಚ್ಯುತಾನ್ ಸ್ವಸ್ಯ ಜನ್ಮ ಸ್ಥಾನಂ ಸ್ವಜನ್ಮ ಸ್ಥಾನಂ ಸ್ವಜನ್ಮ ಸ್ಥಾನಂ. ಅರಣ್ಯಸ್ಯ ಮಾರ್ಜಾರಃ ಅರಣ್ಯ ಮಾರ್ಜಾರಃ ಹಸ್ತಚ್ಯುತಾನ್ ಸ್ವಜನ್ಮ ಸ್ಥಾನಂ. ಉತ್ತರ. ತೇಜಸ, ತೇಜಸ್ ಶಬ್ದ ನಪುಂಸಕಲಿಂಗ, ಅದು ಮನಃಶಬ್ದದಂತೆ. ಅದರ ತೃತೀಯ ವಿಭಕ್ತಿ ಏಕವಚನದಲ್ಲಿ ತೇಜಸ ಅಂತ ಆಗತ್ತೆ. ನಪುಂಸಕಲಿಂಗ ತೃತೀಯ ವಿಭಕ್ತಿ ಏಕವಚನಂ. ರೋಟಿಕಾ ಸ್ತ್ರೀಲಿಂಗ, ದ್ವಿತೀಯ ವಿಭಕ್ತಿ ಏಕವಚನ. ಸ್ತ್ರೀಲಿಂಗ ದ್ವಿತೀಯ ವಿಭಕ್ತಿ ಏಕವಚನ. ವದಂತಿ ಎನ್ನುವಂಥದ್ದು ಲಟ್ಟಲಕಾರ ಪಠಂತಿ ಇದ್ದಂತೆ. ಅದರ ಪ್ರಥಮ ಪುರುಷದ ಬಹುವಚನದಲ್ಲಿ ವದಂತಿ ಅಂತ ಆಗತ್ತೆ. ಲಟ್ಲಕಾರ ಪ್ರಥಮ ಪುರುಷ ಬಹುವಚನ. ಬಭುವ ಕೂಡ ಬಭುವ ಲಿಟ್ಟಲಕಾರ, ಅದರ ಪ್ರಥಮ ಪುರುಷದ ಏಕವಚನದಲ್ಲಿ ಬಭೂವ ಅಂತ ಆಗತ್ತೆ. ಪದ ಪರಿಚಯವನ್ನು ಮಾಡುವಂತಹದ್ದು. ಭೂತ್ವ, ಕತ್ವಾ ಪ್ರತ್ಯಯ ಇದೆ, ಆದ್ರಿಂದ ಕತ್ವಾಂತಾವಿಯಂ ಅಂತ ಬರಬೇಕು. ಸ್ಮರನ್ ಎನ್ನುವಂತಹದ್ದು 3 ಸಂಗತಿಗಳನ್ನು ಬರಬೇಕು. ಸ್ಮರನ್ ಎನ್ನುವುದನ್ನ
ಒಂದು ವರ್ತಮಾನ ಕೃದಂತಹ ಅಂತ, ಅದರ ಪ್ರತ್ಯಯ ಶತ್ರು ಪ್ರತ್ಯಯ, ಲಿಂಗ ಪುಲ್ಲಿಂಗ ಅಂತ ಇಷ್ಟು ಸಂಗತಿಗಳನ್ನು ಬರಬೇಕು. ಪ್ರಾಪ್ತವಾನ್ ಕೂಡ 3 ಸಂಗತಿಗಳನ್ನು ಬರಬೇಕು. ಇದು ಭೂತಕೃದಂತಹ, ತವತ್ತು ಪ್ರತ್ಯಯ ಪುಲ್ಲಿಂಗ ಅಂತ. ಪ್ರಯೋಗ ಪರಿವರ್ತನೆಯನ್ನು ಮಾಡುವಂತಹದ್ದು. ಪ್ರಯೋಗವನ್ನ ನಾನು ವ್ಯಾಕರಣ ಭಾಗದಲ್ಲಿ ನೀವು ನೋಡಿದ್ರೆ ನೋಡ್ತೀರಿ ಹೇಗೆ ಪರಿವರ್ತನೆ ಮಾಡಬೇಕು ಅಂತ ನಾನು ಇಲ್ಲಿ ತಿಳಿಸಿದ್ದೇನೆ ನಿಯಮ ಸಹಿತವಾಗಿ. ಅದನ್ನು ನೀವು ಓದ್ಬೇಕು, ಅದನ್ನ ನೋಡ್ಬೇಕು, ಓದ್ಬೇಕು. ಇಲ್ಲಿ ಉತ್ತರವನ್ನು ಹೇಳ್ತೇನೆ ನೋಡಿ. ರಾಣಾ ಪ್ರತಾಪ ಪ್ರತಿಜ್ಞಾಂ ಸ್ವೀಕೃತವಾನ್. ಕರ್ತರಿ ಪ್ರಯೋಗದಲ್ಲಿ ಇದನ್ನು ಕರ್ಮಣಿ ಪ್ರಯೋಗವನ್ನಾಗಿ ಮಾಡಬೇಕಿದ್ರೆ ಕರ್ತೃಪದ ತೃತೀಯ ರಾಣಾ ಪ್ರತಾಪೇನ ಪ್ರತಿಜ್ಞಾ ಸ್ವೀಕೃತ, ಇದು ಉತ್ತರ. ರಾಣಾ ಪ್ರತಾಪೇನ ಪ್ರತಿಜ್ಞಾ ಸ್ವೀಕೃತ. ಅಹಂ ಏತದ್ ಧನಂ ಸ್ವೀಕರ್ತು ನ ಇಚ್ಛಾಮಿ. ಇಲ್ಲಿ 2 ಪದ ಚೇಂಜ್ ಮಾಡ್ರೆ ಆಯ್ತು, ಉಳಿದದ್ದೆಲ್ಲ ಹಾಗೇ ಇರಬೇಕು. ಅಹಂ ಇದ್ದದ್ದು ಮಯ ಅಂತ ಆಗುತ್ತೆ. ಏತತ್ ಧನಂ ಸ್ವೀಕರ್ತು ನ ಇದ್ದಂತೆ ಇರ್ತದೆ, ಏನು ವ್ಯತ್ಯಾಸ ಇಲ್ಲ. ಮಯ ಏತದ್ ಧನಂ ಸ್ವೀಕರ್ತು ನ ಇಷ್ಯತೆ ಅಂತ ಬರಬೇಕು. ಇಷ್ಯತೆ, ಇಷ್ಯತೆ ನೆನ್ಪಿಟ್ಕೊಳ್ಳಿ. ಈ ಪಾಠದಲ್ಲಿ ಬಂದಿರುವಂತಹ ಸ್ವರಸಂಧಿಯ ಉದಾಹರಣೆಗಳನ್ನ ಬರೆಯಿರಿ ಅಂತ ಕೊಟ್ಟಿದ್ದಾನೆ. ನಾನು ನೋಟ್ ಮಾಡಿದ್ದೇನೆ ನೋಡಿ, ಒಂದಿಷ್ಟಿದೆ, ನೀವು ಬರೀಬೇಕು. ಅದನ್ನ ಹೇಳ್ತಾ ಹೋಗ್ತೇನೆ ಅಷ್ಟೇ. ಏಕೈಕಮಪಿ ಚೇತಕಾಖ್ಯಸ್ಯ ಪ್ರಾವೋಚತ್ ಪರಾಕ್ರಾಂತ ಆಹಾರಾಭಾವಾತ್ ರಾಣಾ ಪ್ರತಾಪಸ್ಯಾಪಿ ಅಸ್ಮಿನ್ ಪಾಠೆ ವಿದ್ಯಮಾನಾನಿ ಲಟ್ ಲಂಗ್ ರೂಪಾಣಿ ಚಿತ್ವಾ ಲಿಖತ್. ಲಟ್ ಲಕಾರದ ಬೇರೆ, ಲಂಗ್ ಲಕಾರದ ಬೇರೆ, ಇದೆಲ್ಲ ಆರಿಸಿ ಬರಬೇಕು ಅಂತ. ಲಟ್ ಲಕ ವರ್ತಂತೆ, ಆಗಚ್ಚಂತಿ, ಪ್ರೇರಯತಿ, ಇದೆಲ್ಲ ಲಟ್ ಲಕಾರಕ್ಕೆ ಸಂಬಂಧಪಟ್ಟದ್ದು, ನೆನ್ಪಿಟ್ಕೊಳ್ಬೇಕು. ಲಂಗ್ ಲಕಾರಕ್ಕೆ ಸಂಬಂಧಪಟ್ಟದ್ದು ಆಸೀತ್, ಉಪಾಕ್ರಮತ್, ಅದ್ರವತ್, ಇದೆಲ್ಲ ಲಂಗ್ ಲಕಾರಕ್ಕೆ ಸಂಬಂಧಪಟ್ಟಂತದ್ದು. ಈ ಪಾಠದಲ್ಲಿ ಅಸ್ಮಿನ್ ಪಾಠ ವಿದ್ಯಮಾನ ಕೃದಂತ ರೂಪಗಳನ್ನು ಆರಿಸಿ ಬರೀರಿ ಅಂತ ಕೊಟ್ಟಿದ್ದಾನೆ. ಲೆಬಂತವನ್ನ ನಿರ್ವರ್ತ್ಯ ಲೆಬಂತ, ಸಜ್ಜೀಕೃತ್ಯ, ಇದೆಲ್ಲ ಲೆಬಂತ. ಕೃತ್ವಾಂತಾವ್ಯಯ ಒಂದು ಹೇಳುದಿದ್ರೆ ಶ್ರುತ್ವ, ಕಾದಿತ್ವ, ಇದೆಲ್ಲ ಕೃತ್ವಾಂತಾವ್ಯಯ. ತುಮಂತಾವ್ಯಯ ಬಗ್ಗೆ ಹೇಳುದಿದ್ರೆ ಚಿಂತಯಿತು, ಆತ್ಮಸಾತ್ ಕರ್ತು, ಇದೆಲ್ಲ ತುಮಂತಾವ್ಯಕ್ಕೆ ಸಂಬಂಧಪಟ್ಟಂತದ್ದು. ಲಿಂಗ ವಿಭಕ್ತಿ ವಚನವನ್ನು ಬರೆಯಿರಿ ಅಂತ ಹೇಳಿದ್ದಾನೆ. ಜ್ಞಾನೇನ, ಜ್ಞಾನ ಶಬ್ದ ನಪುಂಸಕ ಲಿಂಗ, ಅದರ ತೃತೀಯ ವಿಭಕ್ತಿ ಏಕವಚನದಲ್ಲಿ ಜ್ಞಾನೇನ ಅಂತಾಗಿದೆ. ಅಮಾತ್ಯ ಪುಲ್ಲಿಂಗ, ಅದರ ಪ್ರಥಮ ವಿಭಕ್ತಿ ಏಕವಚನದಲ್ಲಿ ಅಮಾತ್ಯ ಅಂತಾಗಿದೆ. ಮಾತಾ ಸ್ತ್ರೀಲಿಂಗ, ಅದರ ಪ್ರಥಮ ವಿಭಕ್ತಿ ಏಕವಚನದಲ್ಲಿ ಮಾತಾ ಅಂತಾಗಿದೆ. ಸಭಾಂ ಎನ್ನುವಂತಹದ್ದು ಸ್ತ್ರೀಲಿಂಗ, ಅದರ ದ್ವಿತೀಯ ವಿಭಕ್ತಿ ಏಕವಚನದಲ್ಲಿ ಸಭಾಂ ಅಂತ. ವೈರಿ ಶಬ್ದ ಪುಲ್ಲಿಂಗ ಶಬ್ದ, ಅದು ಅದರ ತೃತೀಯ ವಿಭಕ್ತಿ ಬಹುವಚನದ ರೂಪ ವೈರಿ ಬಿಹಿ, ಪುಲ್ಲಿಂಗ ತೃತೀಯ ವಿಭಕ್ತಿ ಬಹುವಚನಂ. ಅರಣ್ಯ ನಪುಂಸಕಲಿಂಗದ ಪದ, ಅದು ಅದರ ಸಪ್ತಮಿ ವಿಭಕ್ತಿ ಏಕವಚನದಲ್ಲಿ ಅರಣ್ಯೇ ಅಂತ, ವನೆ ಇದ್ದಂತೆ. ಇಷ್ಟೇ, ಇದಿಷ್ಟು ಈ ಪಾಠಕ್ಕೆ ಸಂಬಂಧಪಟ್ಟಂತಹದ್ದು. ಧನ್ಯವಾದಗಳು. ವಿದ್ಯಾರ್ಥಿಗಳು ಸರಿಯಾಗಿ ನೀಟಾಗಿ ಬರಬೇಕು. ಅಭ್ಯಾಸದ ಮತ್ತು ವರ್ಕ್ ಬುಕ್ಕಿಗೆ ಸಂಬಂಧಪಟ್ಟಂತಹ ಉತ್ತರವನ್ನು ಹೇಳಿದ್ದೇನೆ ನಾನು. ಇದನ್ನು ಸರಿಯಾಗಿ ನೋಡಿ ಮಾಡಿ ಅದನ್ನು ಬರೀಬೇಕು. ಇದಕ್ಕೆ ಸಂಬಂಧಪಟ್ಟಂತ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಏನು PDF ಫೈಲ್ ಅನ್ನ ವರ್ಕ್ ಬುಕ್ಕಿಗೆ ಸಂಬಂಧಪಟ್ಟಂತಹದ್ದು ಇರುತ್ತೆ, ಮತ್ತೆ ಪ್ರಶ್ನೋತ್ತರಕ್ಕೆ ಸಂಬಂಧಪಟ್ಟಂತಹದ್ದು ಇರುತ್ತೆ ಹಿಂದಿನಂತೆ. ಅದನ್ನ ನೋಡಿ ನೀವು ಮಾಡಿ ಬರೀಬೇಕು. ಧನ್ಯವಾದಗಳು.